ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸುಶಾಂತ್ ರಾಥೋಡ್ ಮಾಡ್ತಾ ಇದ್ದೀನಿ. ನಾನು ವೆಲ್ಕಮ್ ಟು ದ ಚಾನಲ್. ನಾನು ಇವತ್ತೊಂದು ಕ್ವಿಕ್ ಅನ್ಬಾಕ್ಸ್ ಮಾಡೋಕ್ಕೆ ಕೊಟ್ಟಿದ್ದೀನಿ. ಅದು ಏನಂದರೆ DJI ಮೈಕ್ ಟು ಟ್ರಾನ್ಸ್ಮಿಟರ್. ಸೊ ರೀಸೆಂಟಾಗಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ, DJI Osmo Action 4 ಅನ್ಬಾಕ್ಸ್ ಮಾಡಿದೆ, ರಿವ್ಯೂ ಎಲ್ಲ ಕೊಟ್ಟಿದ್ದೀನಿ. ರೀಸೆಂಟಾಗಿ ಒಂದು ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ಲು ವ್ಲಾಗ್ ಮಾಡಿದೆ. ಸೊ ಅದರಲ್ಲಿ ನೀವು ನೋಡಿರ್ಬೋದು, ಮೈಕ್ ಇಲ್ಲ. ಎಲ್ಲರ ಹತ್ರ ನಾನು ಫೋನ್ ಕೊಟ್ಟು ರೆಕಾರ್ಡಿಂಗ್ ಆನ್ ಮಾಡಿಕೊಡ್ತಿದ್ದೆ, ಮಾತಾಡಿ ಅಂತ. ಆಮೇಲೆ ನಾನು ರೆಕಾರ್ಡಿಂಗ್ ವೀಡಿಯೋ ಎಡಿಟ್ ಮಾಡಿಕೊಂಡು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದು. ಸೊ ಪರ್ಟಿಕ್ಯುಲರ್ ನನಗೆ ಇದೇ ಕ್ಯಾಮ್ರಾಗೆ ಈ ಮೈಕ್ ತೊಗೊಂಡಿದ್ದು, DJI ಟ್ರಾನ್ಸ್ಮಿಟರ್ ಮೈಕ್ ತೊಗೊಂಡಿದ್ದು. ನಾನು ಆಲ್ರೆಡಿ ಯೂಟ್ಯೂಬಲ್ಲೆಲ್ಲ ಸುಮಾರು ಸರ್ಚ್ ಮಾಡಿದೆ, ಬೇಜಾನು ಅಪ್ಲೋಡ್ ಮಾಡಿದ್ದಾರೆ. DJIಗೆ ಮೈಕ್ ಯಾವ್ದು ಬೆಟರು, ಮೈಕ್ ಯಾವ್ದು ಸೂಟಬಲು ಅಂತ. ನನಗೆ ಯಾವುದೂ ಸೂಟ್ ಆಗಿಲ್ಲ. ಸೊ ಅದಕ್ಕೆ DJI ಅವ್ರದ್ದೇನೆ DJI ಮೈಕ್ ಟು ಟ್ರಾನ್ಸ್ಮಿಟರ್ ತೊಗೊಂಡಿದ್ದೀನಿ. ಈ ಕ್ಯಾಮ್ರಾ ಈ ಮೈಕ್ಗೆ ಕನೆಕ್ಟ್ ಹೇಗಂದರೆ ಯಾವುದೇ ಕೇಬಲ್ ಅವಶ್ಯಕತೆ ಇಲ್ಲ. ಯಾವುದೇ ಕೇಬಲ್ಲು ನಾವು ಪ್ಲಗ್ ಮಾಡೋದು, CT ಕೇಬಲ್ಲು ಪ್ಲಗ್ ಮಾಡೋದು ಬೇಕಿಲ್ಲ. ಸೊ ಕ್ಯಾಮ್ರಾ ಆನ್ ಮಾಡಿ ಮೈಕ್ ಆನ್ ಮಾಡಿದರೆ ಆಟೋಮೆಟಿಕ್ಕಾಗಿ ಅದೇ ಕನೆಕ್ಟ್ ಆಗುತ್ತೆ. ಸೊ ಕ್ಯಾಮ್ರಾಗೆ ಮೈಕ್ ಹೇಗೆ ಕನೆಕ್ಟ್ ಮಾಡೋದು ಫಸ್ಟು ಅಂತ ನಾನು ವೀಡಿಯೋ ಮಾಡಿದ್ದೀನಿ, ಅಲ್ಲಿ ಹೋಗಿ ನೋಡಿ ಚೆಕ್ ಮಾಡಿದ್ರೆ ಮೈಕ್ ಅನ್ಬಾಕ್ಸ್ ಮಾಡೋಣ ಬನ್ನಿ. ಸೊ ಇದೆ DJI ಮೈಕ್ ಟು ಟ್ರಾನ್ಸ್ಮಿಟರ್. ಸೊ ಫಸ್ಟು ಪೌಚ್ ಒಳಗಡೆ ಏನು ನೋಡೋಣ. ಟ್ರಾನ್ಸ್ಮಿಟರ್, ಕ್ಯಾರಿಂಗ್ ಪೌಚು, ಕ್ಲಿಪ್ ಮ್ಯಾಗ್ನೆಟ್, ವಿಂಡ್ ಸ್ಕ್ರೀನ್ ನಾಯ್ಸ್ ರಿಡಕ್ಷನ್. ಇದು ಡೆಡ್ ಕ್ಯಾಟ್ ಅಂತಾರೆ. USB-C ಟೈಪ್ ಕೇಬಲ್ಲು, ಡಾಕ್ಯುಮೆಂಟು, ಕ್ವಿಕ್ ಸ್ಟಾರ್ಟ್ ಗೈಡು. ಬಟ್ ನಾನು ಇದೆಲ್ಲಿ ಪರ್ಚೇಸ್ ಮಾಡಿದೆ ಅಂದರೆ ಕ್ಯಾಂಪ್ಟ್ರಾನಿಕ್ಸ್ ಇಂಡಿಯಾ ಅಂತ ಮುಂಬೈಯಲ್ಲಿ ಲೊಕೇಟ್ ಆಗಿರೋ ಸ್ಟೋರ್ ಇದು. ಬಟ್ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಿದ್ದೆ, ಅಮೆಝಾನಲ್ಲಿ ತೊಗೊಬೇಡ, ಆನ್ಲೈನಲ್ಲಿ ತೊಗೊಳೋದು ಬೇಡ, ಎಲ್ಲ ಸ್ಟೋರಲ್ಲಿ ತೊಗೊಳ್ಳೋಣ ಅಂತ ನೋಡ್ತಿದ್ದೆ. ಬಟ್ ಕ್ಯಾಂಪ್ಟ್ರಾನಿಕ್ಸ್ ಇಂಡಿಯಾದು ರಿವ್ಯೂಸ್ ಎಲ್ಲ ಚೆನ್ನಾಗಿತ್ತು, ಯೂಟ್ಯೂಬಲ್ಲೆಲ್ಲ ರಿವ್ಯೂಸ್ ಚೆನ್ನಾಗಿತ್ತು. ಬಟ್ ನಾನು ಅದಕ್ಕೆ ಬಿಲೀವ್ ಮಾಡಿ ಇವ್ರಿಗೆ ಫಸ್ಟು ಕಾಂಟ್ಯಾಕ್ಟ್ ಮಾಡಿದೆ. ಹಿಂಗೆ ಈ ಥರ DJI ಮೈಕ್ ಟು ಟ್ರಾನ್ಸ್ಮಿಟರ್ ಬೇಕಿತ್ತು, ಇದೆಯಾ ಅಂತ ಕೇಳಿದೆ. ಇದೆ ಅಂತ ಹೇಳಿದ್ರು. ಫಸ್ಟು ಪೇ ಮಾಡಬೇಕು, ನಾವು 4 to 5 days ಆಗುತ್ತೆ ಡೆಲಿವರಿ ಮಾಡೋದು ಅಂತ ಹೇಳಿದ್ರು. ಓಕೆ ಅಂತ ಫಸ್ಟು ಅವ್ರು ಸ್ಕ್ಯಾನ್ ಕಳಿಸಿದ್ರು, ಪೇ ಮಾಡಿದೆ. 4 to 5 days ಆದಮೇಲೆ ಅವರೇ ಕಾಲ್ ಮಾಡಿದ್ರು, ಇನ್ನು 2 days ಬರುತ್ತೆ ಅಂತ. ಶಿಪ್ ರಾಕೆಟ್ ಮೂಲಕ 4 to 5 days ಡೆಲಿವರಿ ಆಯಿತು. ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ, ಅವ್ರ ಅಡ್ರೆಸ್ಸು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡ್ತೀನಿ. ಅಂದರೆ ನಾವು ಅವ್ರ ಹತ್ರ ಬರೀ ಮೈಕ್ ಎಲ್ಲ ಡಿಜಿಟೆಕ್ ಅವ್ರ ಮೈಕು, ಟ್ರೈಪಾಡ್ಸು, ಆ್ಯಕ್ಷನ್ ಕ್ಯಾಮ್ರಾಸು, Insta360S Pro DJI ಇದ್ದು, ಬಟ್ ಎಲ್ಲ ಸಿಗುತ್ತೆ. ಇದ್ರ ಪ್ರೈಸ್ ಬಂದು 11,999 rupees ಬಿತ್ತು ನನಗೆ. ಅಮೆಝಾನಲ್ಲಿ ಪರ್ಚೇಸ್ ಮಾಡಿದರೆ 12,999 rupees ಆಗ್ತಿತ್ತು. 1,000 rupees ಡಿಫ್ರೆನ್ಸ್ ಇದೆ ಅಮೆಝಾನ್ಗೂ ಕ್ಯಾಂಪ್ಟ್ರಾನಿಕ್ಸ್ ಇಂಡಿಯಾ ಅವ್ರಿಗೆ. ಓಕೆ, ಇದನ್ನೀಗ ಅನ್ಬಾಕ್ಸ್ ಮಾಡೋಣ. ಜಿಪ್ಪಲ್ಲೂ DJI ಲೋಗೋ, ಇಲ್ಲೂ DJI ಲೋಗೋ. ಬಟ್ ಪೌಚ್ ಸೂಪರ್ ಆಗಿದೆ, ಕ್ವಾಲಿಟಿ ಪ್ರೀಮಿಯಂ ಕ್ವಾಲಿಟಿ. ಫಸ್ಟು ನಾವು DJI ಮೈಕ್ ತೆಗೆದ್ಬಿಡೋಣ. 2 ಜಿಪ್ ಕೊಟ್ಟಿದ್ದಾರೆ. ಇದೇ ನಾನು ತುಂಬ ಸರ್ಚ್ ಮಾಡಿ ಇದೇ ಬೇಕು ಅಂತ ನಾನು ತೊಗೊಂಡಿದ್ದು DJI ಮೈಕ್ ಟು ಟ್ರಾನ್ಸ್ಮಿಟರ್. ನೋಡಿ ಹೇಗಿದೆ, ಟ್ರಾನ್ಸ್ಪರೆಂಟು. ಬಟ್ ಇದು ಟ್ರಾನ್ಸ್ಪರೆಂಟು, ಇಲ್ಲಿ ಕ್ಲಿಪ್ ಮ್ಯಾಗ್ನೆಟ್ ಕೊಟ್ಟಿದ್ದಾರೆ. ನಾವು T-ಶರ್ಟ್ಸ್ಗೆ ಏನಾರ ಕ್ಲಿಪ್ ಮಾಡ್ಕೊಳಕ್ಕೆ, ಹ್ಯಾಂಗ್ ಮಾಡ್ಕೊಳಕ್ಕೆ ಇದು ಫಸ್ಟ್ T-ಶರ್ಟ್ ಒಳಗಡೆ ಆದ್ದು, ಆಮೇಲೆ ಇದು ಹ್ಯಾಂಗ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಹ್ಯಾಂಗ್ ಆಗುತ್ತೆ. ಇದು ಆಮೇಲೆ ನೋಡೋಣ. ಇದು ವಿಂಡ್ ಸ್ಕ್ರೀನ್ ನಾಯ್ಸು, ಡೆಡ್ ಕ್ಯಾಟ್ ಅಂತ ಕರೀತಾರೆ ಇದಕ್ಕೆ. ಎಷ್ಟು ಸಾಫ್ಟ್ ಆಗಿದೆ ಅಲ್ಲ. ಓಕೆ, ನೆಕ್ಸ್ಟು C ಟೈಪ್ ಕೇಬಲ್ ಒಂದು ಕೊಟ್ಟಿದ್ದಾರೆ. ಇಲ್ಲಿ ಡೈರೆಕ್ಟ್ ಚಾರ್ಜ್ ಮಾಡ್ಬೋದು C ಟೈಪ್ ಕೇಬಲಿಂದ. ಅಷ್ಟೇ, ಇನ್ನೇನಿಲ್ಲ ಬೇರೆದು. ಓಕೆ, ಇದನ್ನು ಹೇಗೆ ಆನ್ ಮಾಡೋದು ನೋಡೋಣ. 2 seconds ಹೋಲ್ಡ್ ಮಾಡಬೇಕು. ಬ್ಲೂ ಕಲರ್ ಲೈಟ್ ಬ್ಲಿಂಕ್ ಆಗುತ್ತೆ ನೋಡಿ, ಬ್ಲಿಂಕ್ ಆಯಿತು. ಇದು ಲಿಂಕ್ ಬಟನ್ನು. ನಾವು ಕ್ಯಾಮ್ರಾಗೆ ನಾನು ಕನೆಕ್ಟ್ ಮಾಡಿ ತೋರಿಸ್ತೀನಲ್ಲ, ಆವಾಗ ಪ್ರೆಸ್ ಮಾಡೋದು. ಇದು ಅಷ್ಟು ರೆಕಾರ್ಡಿಂಗ್ ಬಟನ್ನು. ಆಲ್ರೆಡಿ ರೆಕಾರ್ಡ್ ಆಗ್ತಿದೆ. ಅಪ್ ಟು 8 GB ಗಂಟೆ ಇಂಟರ್ನಲ್ ರೆಕಾರ್ಡ್ ಆಗುತ್ತೆ. ಇಂಟರ್ನಲ್ ಸ್ಟೋರೇಜ್ ಇದೆ ಅಲ್ಲಿ. ಈ C ಟೈಪ್ ಕೇಬಲ್ ಚಾರ್ಜಿಂಗು. ನಾಯ್ಸ್ ರಿಡಕ್ಷನ್ ಹೇಗೆ ಅಂದರೆ, ಆನ್ ಆಫ್ ಬಟನ್ನೇ ಒಂದ್ಸಲಿ ಪ್ರೆಸ್ ಮಾಡಿದ್ರೆ ಗ್ರೀನ್ ಲೈಟ್, ಇದು ನಾಯ್ಸ್ ರಿಡಕ್ಷನ್ ಆನ್ ಆಗಿದೆ ಅಂತ ಅರ್ಥ. ಇದೇ ಇನ್ನೊಂದ್ಸಲಿ ಬ್ಯಾಕ್ ಪ್ರೆಸ್ ಮಾಡಿದ್ರೆ ನಾಯ್ಸ್ ರಿಡಕ್ಷನ್ ಆಫ್ ಆಯಿತು ಅಂತ ಅರ್ಥ. ನಾಯ್ಸ್ ರಿಡಕ್ಷನ್ಗೆ ನೀವು ಡೆಡ್ ಕ್ಯಾಟ್ ಹಾಕೊಬೇಕು. ಇನ್ನು ವಿಂಡ್ ಸ್ಕ್ರೀನ್ ಎಲ್ಲ ಚೆನ್ನಾಗಿ ಬರುತ್ತೆ, ಗಾಳಿ ಸೌಂಡು ಏನೂ ಬರಲ್ಲ ಅವಾಗ. ನೋಡಿ, ಈಗ ರೆಕಾರ್ಡ್ ಆಗ್ತಿದೆ. ಆಫ್ ಮಾಡೋ ರೆಕಾರ್ಡು. ಕ್ಯಾಮ್ರಾಗೆ ಕನೆಕ್ಟ್ ಮಾಡೋದು ಮೈಕ್ ಅಂದರೆ, ಫಸ್ಟ್ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ಕ್ಯಾಮ್ರಾ ಆನ್ ಆಗಿದೆ. ಮೈಕ್ ಆನ್ ಮಾಡ್ಕೊಳ್ಳಿ. ಗ್ರೀನ್ ಲೈಟ್ ಆನ್ ಆಯಿತು.
ಸೊ ಈಗ ಮೇಲ್ಗಡೆಯಿಂದ ಹಿಂಗೆ ಸ್ವೈಪ್ ಮಾಡಿ ಸೆಟ್ಟಿಂಗ್ಸ್ ಸಿಗುತ್ತೆ. ವೈರ್ಲೆಸ್ ಮೈಕ್ ಅಂತಿದೆ, ಇದ್ರ ಮೇಲೆ ವೈರ್ಲೆಸ್ ಮೈಕ್ರೋ TX ಮೇಲೆ ಒಂದ್ಸಲಿ ಪ್ರೆಸ್ ಮಾಡಬೇಕು. ಪ್ರೆಸ್ ಆ್ಯಂಡ್ ಹೋಲ್ಡ್ ರೆಕಾರ್ಡ್ ಬಟನ್ ಅಂಟಿಲ್ ಇಂಡಿಕೇಟರ್ ಟರ್ನ್ ಸಾಲಿಡ್ ಬ್ಲೂ. ಓಕೆ ಸಾಲಿಡ್ ಬ್ಲೂ ಟರ್ನ್ ಆಯಿತು. ಈಗ ಪ್ರೆಸ್ ಆ್ಯಂಡ್ ಹೋಲ್ಡ್ ಲಿಂಕ್ ಬಟನ್ ಇದೆಯಲ್ಲ, ಇದು ಪ್ರೆಸ್ ಮಾಡಿಕೋಬೇಕು. ಓಕೆ ವೈರ್ಲೆಸ್ ಮೈಕ್ ಕನೆಕ್ಟೆಡ್, ಕನ್ಫರ್ಮ್. ಓಕೆ ಇಲ್ಲಿ ಸ್ಪೀಡು ಬರ್ತಿದೆ ನೋಡಿ, ನಾವು ಹೇಗೆ ಮಾತಾಡ್ತೀವೋ ಅದ್ರ ಸ್ಪೀಡು ಬರ್ತಿದೆ ನೋಡಿ ಮೇಲ್ಗಡೆ ನೋಡಿ. ಓಕೆ ಟೆಸ್ಟ್ ಮಾಡಿ ನೋಡೋಣ ವಾಯ್ಸ್ ಈಗ ಹೇಗೆ ಬರುತ್ತೋ ಅಂತ. ಈಗ ನೀವು ನೋಡ್ತಾ ಇದ್ದೀರಾ ಮೈಕು ಹೇಗೆ ಹಾಕೊಳೋದು ಅಂತ. ಸೊ ಈ ಕ್ಲಿಪ್ಪು, ಮ್ಯಾಗ್ನೆಟ್ ಕ್ಲಿಪ್ಪು ಫಸ್ಟು T-ಶರ್ಟ್ ಒಳಗಡೆ ಈ ಥರ ಹಾಕೊಬೇಕು ನೋಡಿ. ಹೀಗೆ ಈ ಥರ ಹಾಕ್ಕೊಂಡು ಇದು ಕನೆಕ್ಟ್ ಮಾಡಿದ್ರೆ ಕನೆಕ್ಟ್ ಆಗುತ್ತೆ, ಅದು ಹ್ಯಾಂಗ್ ಮಾಡ್ಕೊಳುತ್ತೆ. ಸೊ ನಿಮಗೆ ಮ್ಯಾಗ್ನೆಟ್ ಹಾಕೋದು ಬೇಡ ಅಂದರೆ ಡೈರೆಕ್ಟಾಗಿ ಕ್ಲಿಪ್ ಕೊಟ್ಟಿದ್ದಾರೆ ನೋಡಿ, ಕ್ಲಿಪ್ಪೇ ಡೈರೆಕ್ಟಾಗಿ ಹೀಗೆ ಪ್ಲೇಸ್ ಮಾಡ್ಕೊಂಡು ಹ್ಯಾಂಗ್ ಮಾಡ್ಕೊಳೋದು. ಸೊ ಹಾಗಾದರೆ ಈ ಮೈಕಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಇದೆ. ಅಪ್ ಟು 8 GB ಗಂಟೆ ಇಂಟರ್ನಲ್ ಸ್ಟೋರೇಜ್ ರೆಕಾರ್ಡ್ ಆಗುತ್ತೆ. 32 ಬಿಟ್ಟಲ್ಲಿ 14 hours ಕಂಟಿನ್ಯೂ ರೆಕಾರ್ಡ್ ಮಾಡ್ಬೋದು. ಸೊ DJ ಅವ್ರು ಹೇಳಿರೋ ಪ್ರಕಾರ ಅಪ್ರಾಕ್ಸಿಮೇಟ್ಲಿ 250 ಮೀಟರ್ಸ್ ರೇಂಜ್ ಕವರ್ ಆಗುತ್ತೆ ಅಂತ. ಅಪ್ರಾಕ್ಸಿಮೇಟ್ಲಿ ಅಲ್ಲಿಗೆ 800 to 820 ಫೀಟು ಆಡಿಯೋ ಕವರ್ ಆಗುತ್ತೆ ಅಂತ. ಸೊ ಹಾಯ್ ಫ್ರೆಂಡ್ಸ್, ಇದು ನನ್ನ ಫಸ್ಟು ಮೋಟೋ ವ್ಲಾಗು. DJI Action 4 Osmoದು ನಾನು ಕ್ಯಾಮ್ರಾ ತೊಗೊಂಡಾಗಿಂದನೂ ನಾನು ಮೋಟೋ ವ್ಲಾಗ್ ಮಾಡಿರಲಿಲ್ಲ. ಸೊ ಈಗ ಮೈಕ್ ತೊಗೊಂಡಿದ್ದೀನಿ. ಸೊ ಆಡಿಯೋ ಟೆಸ್ಟಿಂಗ್ ಹೇಗೆ ಬರುತ್ತೆ ಅಂತ ಆಚೆ ಬಂದಿದ್ದು. ಸೊ ನಾನು ರೆಕಾರ್ಡ್ ಮಾಡ್ತಾ ಇರೋದು ವಿತೌಟ್ ನಾಯ್ಸ್ ಕ್ಯಾನ್ಸಲೇಷನಲ್ಲಿ ರೆಕಾರ್ಡ್ ಮಾಡ್ತಿರೋದು. ಸೊ 50ಲಿ ಹೇಗೆ ಸೌಂಡ್ ಬರುತ್ತೆ 50 ಸ್ಪೀಡಲ್ಲಿ, ಸೊ 60 ಸ್ಪೀಡಲ್ಲಿ ಹೇಗೆ ಸೌಂಡ್ ಬರುತ್ತೆ ನಾನು ಟೆಸ್ಟ್ ಮಾಡಿರಲಿಲ್ಲ, ಇವತ್ತೇ ಟೆಸ್ಟ್ ಮಾಡ್ತಿರೋದು. ಇವತ್ತೇ ಅನ್ಬಾಕ್ಸ್ ವೀಡಿಯೋ ಮಾಡಿರೋದು. ಸೊ ಅಪ್ಲೋಡ್ ನಾನು ಇನ್ನೊಂದು 2 days ಆಗುತ್ತೆ ಅಪ್ಲೋಡ್ ಮಾಡೋಕ್ಕೆ. ಇದು ವಿತೌಟ್ ನಾಯ್ಸ್ ಕ್ಯಾನ್ಸಲೇಷನಲ್ಲಿ ನಾನು ರೆಕಾರ್ಡ್ ಮಾಡ್ತಿರೋದು. ನಾಯ್ಸ್ ಕ್ಯಾನ್ಸಲೇಷನ್ ರೆಕಾರ್ಡ್ ಇದು. ಸೊ ಇದು 73 ಅಪ್ರಾಕ್ಸಿಮೇಟ್ಲಿ 75 ಸ್ಪೀಡು. ನಾಯ್ಸ್ ಕ್ಯಾನ್ಸಲೇಷನಲ್ಲೂ ಏರು ಈ ಗಾಳಿ ಸೌಂಡ್ ಬರ್ತಿದ್ರೆ ನಂದು ಹೆಲ್ಮೆಟ್ ವೈಸರ್ ಫುಲ್ಲು ಕ್ಲೋಸ್ ಆಗ್ತಿಲ್ಲ. ಸೊ ಅದಕ್ಕೆ ಫುಲ್ಲು ಕ್ಲೋಸ್ ಆಗ್ತಿಲ್ಲ ವೈಸರು. ಸೊ ಆ ಕಾರಣಕ್ಕೋಸ್ಕರ ಗಾಳಿ ತುಂಬ ಜೋರಾಗಿ ಸೌಂಡ್ ಬರ್ತಿದೆ ಅನಿಸುತ್ತೆ ಗಾಳಿ.